ನಮಸ್ತೆ ರೈತ ಬಾಂಧವರೇ, ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ದೊಡ್ಡ ಗಿಡಗಳಿಗೆ ಏನು ಬೇಸಿಗೆ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಈ ಅಡಿಕೆ ಗಿಡ ಸೀಳಬಾರ್ದು ಅಂತ ಹೇಳ್ಬಿಟ್ಟು ಸುಣ್ಣ ಹೊಡೆಯಕ್ಕೆ ಹೇಳ್ತೀವಿ. ಅದೇ ರೀತಿಯಲ್ಲಿ ಸಣ್ಣ ಗಿಡಗಳನ್ನ ನಾಟಿ ಮಾಡಿರೋರಿಗೆ ಅದು ಹೆಚ್ಚಾಗಿ ಎಲ್ಲಿ ನೀವು ಬಯಲುಸೀಮೆಗಳಲ್ಲಿ ಅಥವಾ ಗುಡ್ಗಾಡ ಪ್ರದೇಶಗಳಲ್ಲಿ ಅಥವಾ ತುಂಬ ಬಿಸಿಲು ಬೀರುವಂಥ ಜಾಗಗಳಲ್ಲಿ ಯಾರು ಅಡಿಕೆ ನಾಟಿ ಮಾಡಿದ್ದೀರಾ ಅವ್ರಿಗೊಂದು ಸಜೆಷನ್ ಕೊಡ್ತಾ ಇದ್ದೀನಿ ನೋಡಿ. ಸಿಂಪಲ್ ಆಗಿ ಎರಡು ತೊಗರಿ ಗಿಡಗಳನ್ನು ಅಡಿಕೆ ಗಿಡ ಏನು ಅಡಿಕೆ ಗಿಡ ಇರುತ್ತೆ ಆ ಅಡಿಕೆ ಗಿಡಕ್ಕೆ ಎರಡು ಬೀಜ ಆ ಕಡೆ ಒಂದು ಬೀಜ ಈ ಕಡೆ ಒಂದು ಬೀಜ ನೆಟ್ಟರೆ ನಿಮಗೆ ಈ ಒಂದು ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಅಧಿಕ ದೊಡ್ಡ ಬಿಸಿಲನ್ನು ತಡಿಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಜೊತೆಗೆ ನಿಮಗೆ ಗಿಡಕ್ಕೆ ಆ್ಯಕ್ಚುಲಿ ಬಿಸಿಲು ಬೇಕು. ಮತ್ತು ಈಗ ಸಮ್ಮರಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಇರ್ತಕ್ಕಂಥ ಬಿಸಿಲು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಿಮಗೆ ಮಧ್ಯಾಹ್ನದ ಬಿಸಿಲು ಕೂಡ ನಿಮಗೆ ಈ ಕಡೆ ಭಾಗದಿಂದ ತುಂಬ ಸ್ಟ್ರಾಂಗ್ ಆಗಿ ಬೀಳುತ್ತೆ. ಹಾಗಾಗಿ ಇದನ್ನು ಬಿಸಿಲಿನ ಬಾಧೆಗೆ ನುಸಿ ಬಾಧೆ ಜಾಸ್ತಿ ಆಗುತ್ತೆ, ರಸ ಹೀರೋ ಕೀಟಗಳು ಜಾಸ್ತಿ ಆಗ್ತವೆ. ಸೊ ಅವುಗಳನ್ನ ನಾವು ಬರದೇ ಇರೋಂಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೆರಳು ಮಾಡೋದು ತುಂಬ ಉತ್ತಮ. ಇದನ್ನು ನೀವೀಗ ಕಾಯಿ ಬಂದ ತಕ್ಷಣವೇ ಮತ್ತೆ ಅಗೇನ್ ಬುಡಕ್ಕೆ ಕಡಿದ್ರೆ ಇದು ಮತ್ತೆ ಬುಷ್ ಆಗಿ ಅಂದರೆ ಫುಲ್ ದೊಡ್ಡದಾಗಿ ಬುಷ್ ಆಗಿ ಹುಟ್ಕೊಳ್ಳುತ್ತೆ. ಸೊ ಅದನ್ನು ಮಾಡಿ ಅಗೇನ್ ಮತ್ತೆ ನಿಮಗೆ ಹಸಿರೆಲ್ಲ ಗೊಬ್ಬರ ಕೂಡ ಆಗುತ್ತೆ. ಇನ್ನು ಕಡಿದು ನೀವು ಇಲ್ಲೇ ಬುಡಕ್ಕೆ ಹಾಕಿದ್ರೆ ಒಳ್ಳೆ ಗೊಬ್ಬರ ಕೂಡ ಸಿಗುತ್ತೆ. ದಯವಿಟ್ಟು ಇದನ್ನು ಎಲ್ಲ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.